Hello everyone, welcome back to my channel. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಟೈಮ್ ಆಲ್ರೆಡಿ 12:30 ಆಗಿದೆ. ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ಅದಕ್ಕೆ ಅಂತಲೇ ಓದ್ಕೋತಾ ಇದ್ದೆ. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬೇಳೆ ಸಾಂಬಾರು ಅನ್ನ ತಿಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ದೆ. ನಾನಿವತ್ತು ಸ್ನ್ಯಾಕ್ಸಿಗೆ ಅವಲಕ್ಕಿ ಒಗ್ಗರಣೆ ಮತ್ತು 2 ಬಿಸ್ಕೆಟ್ನ ತಿಂದೆ. ಅಷ್ಟೊತ್ತಿಗೆ ಸಂಜೆ ಅಪ್ಪ ಟೀಗೆ ಅಂತ ಬಂದರು. ನಾನು ಬಾದಾಮ್ ಡ್ರಿಂಕ್ ಮಾಡಿಕೊಟ್ಟೆ ಅಪ್ಪಂಗೆ. ಕುಡಿದು ಅವ್ರು ಮತ್ತೆ ಕೆಲಸಕ್ಕೆ ಹೊರಟ್ರು. ಸಂಜೆನೂ ಕೂಡ ನಾನು ಓದ್ಕೊತಾ ಕೂತ್ಕೊಂಡೆ, ಟಿ ವಿ ನೋಡಿಕೊಂಡು. ಹಾಗೆ ರಾತ್ರಿ ಊಟಕ್ಕೆ ಮುದ್ದೆ ಮಾಡಿದರು. ಟಿ ವಿ ನೋಡ್ಕೊಂಡು ಊಟನೂ ಮುಗಿಸ್ಕೊಂಡೆ. ರಾತ್ರಿ ಮಲಗೋ ಅಷ್ಟೊತ್ತಿಗೆ 10:30 ಆಗಿತ್ತು, ನೋಡ್ತಾ ಇರ್ಬೋದು. ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾನು ನಮ್ಮ ಅಣ್ಣನ ಮನೆಗೆ ಹೊರಟಿದ್ದೆ. ನಾನು, ಅಮ್ಮ ಮತ್ತು ನನ್ನ ತಂಗಿ. ನಮ್ಮ ಅಣ್ಣನ ಪಾಪುದು ಬರ್ಡೇ ಇತ್ತು, 3 years ಬರ್ಡೇ. ನೋಡ್ತಾ ಇರ್ಬೋದು, ನಾವು ನಮ್ಮ ಅಣ್ಣನ ಮನೆಯಲ್ಲಿದ್ದೀವಿ. ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಬರ್ಡೇ. ನೋಡಿ ನಮ್ಮ ಬರ್ಡೇ ಬಾಯ್. ಅಲ್ಲೇ ಊಟನೂ ಸಹ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟನೂ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಕ್ಯಾಂಟ್ರಿಂಗ್ ಹೇಳಿದರು. ಅಲ್ಲಿಂದ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.